ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಬಂದುಬಿಟ್ಟು ಯಾತ್ರಾ ಇಂಡಿಯಾ ಲಿಮಿಟೆಡ್ನಲ್ಲಿ ಖಾಲಿರುವ ವಿವಿಧ ರೀತಿಯ ಹುದ್ದೆಗಳನ್ನು ನೇಮಕಾತಿ ಕರೆದಿದ್ದು. ನೋಡಿರಿ, ಟೋಟಲ್ ಖಾಲಿರುವ ಪೋಸ್ಟ್ಗಳ ಸಂಖ್ಯೆ 3979 ಪೋಸ್ಟ್ಗಳು ಖಾಲಿ ಇದ್ದು, ಈ ಪೋಸ್ಟ್ಗೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಅಪ್ಲಿಕೇಶನ್ ಈಗಾಗಲೇ 1/2/2026 ಅಂದರೂ ಪ್ರಾರಂಭವಾಗಿದ್ದು, ಕೊನೆಯ ದಿನಕ್ಕೆ ಬಂದುಬಿಟ್ಟು 3/3/2026ವರೆಗೂ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದರೆ ನೋಡಿ ಬಂದುಬಿಟ್ಟು 14 ಮತ್ತು 18 ವರ್ಷದ ಮೇಲ್ಪಟ್ಟ ಅಭ್ಯರ್ಥಿಗಳು ಮತ್ತು 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿ ಯಾವ ರೀತಿ ಕ್ವಾಲಿಫಿಕೇಷನನ್ನು ಹೊಂದಿರಬೇಕಂದ್ರೆ ಕ್ವಾಲಿಫಿಕೇಷನ್ ನೋಡಿರಿ, ಪಾರ್ ನಾನ್ IT ಅಂದರೆ ಅಭ್ಯರ್ಥಿಗಳು ITI ಮಾಡಿದ ಅಭ್ಯರ್ಥಿಗಳಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಅಂದ್ರೆ ನೋಡಿರಿ, ಅಭ್ಯರ್ಥಿ 18ಯಲ್ಲಿ 50% ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರಬೇಕಾಗಿರ್ತದೆ. ಸಬ್ಜೆಕ್ಟ್ ವೈಸ್ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಒಳಗೆ 40% ತೊಗೊಂಡು ಪಾಸಾದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಯಾರಂದರೆ ಅವರು ನಾನ್ ITIಯನ್ನು ಮಾಡಿದ ಅಭ್ಯರ್ಥಿಗಳು. ಅದೇ ರೀತಿ ITI ಮಾಡಿದ ಅಭ್ಯರ್ಥಿಗಳಿಗೆ ನೋಡಿರಿ, SVT ಅಥವಾ NCVT ಒಳಗೆ ಅಥಾರಿಟಿ ಸ್ಪೆಸಿಫೈಡ್ ಮಾಡಿದ ಗೆಜೆಟ್ ನೋಟಿಫಿಕೇಷನ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ ಅಥವಾ ಮಿನಿಸ್ಟ್ರಿ ಆಫ್ ಲೇಬರಲ್ಲಿ ಸರ್ಟಿಫಿಕೇಟನ್ನು ಹೊಂದಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಾಂದರೆ ನೋಡಿರಿ, ಇನ್ ಅಡಿಷನ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಿನ್ ಪಾಸ್ಡ್ 10ನೇ ಪಾಸಾದ ಅಭ್ಯರ್ಥಿಗಳು ಅಥವಾ 10ನೇ ಈಕ್ವಲೆಂಟ್ 50% ಮ್ಯಾಥ್ಸಲ್ಲಿ 50% 10th ತೆಗೆದುಕೊಂಡ ಪಾಸಾದ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಭ್ಯರ್ಥಿಯು ಆನ್ಲೈನ್ ಮೂಲಕ ಹಾಕಬಹುದಾಗಿರ್ತದೆ. ನೋಡಿರಿ, ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, 10ನೇದಲ್ಲಿ ನೀವು ತೆಗೆದುಕೊಂಡ ಮಾರ್ಕ್ಸ್ನನ್ನು ಕ್ವಾಲಿಫೈ ಮಾಡಿಕೊಂಡು ಅಭ್ಯರ್ಥಿಗಳಿಗೆ ಮೆರಿಟ್ ಲಿಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಅಭ್ಯರ್ಥಿಯನ್ನು ಮೆರಿಟ್ ಲಿಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಯಾವ ರೀತಿ ಸ್ಟಿಪೆಂಡ್ ಸಿಗುತ್ತಂದ್ರೆ ನೋಡಿರಿ, ನಾನ್ ITI ಅಥವಾ ಮೆಟ್ರಿಕ್ಯುಲೇಷನ್ ಅಥವಾ 10ನೇ ಅಭ್ಯರ್ಥಿಗಳಿಗೆ 8,200 ರೂಪಾಯಿ ಇರ್ತೈತಿ. ಅದೇ ರೀತಿ XITI ಅಥವಾ ITI ಪಾಸಾದ ಅಭ್ಯರ್ಥಿಗಳಿಗೆ 9,600 ರೂಪಾಯಿ ಸಿಗುತ್ತೆ. ನೋಡಿರಿ, ಅಭ್ಯರ್ಥಿ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, UR OBC ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅದೇ ರೀತಿ SC ST ವುಮೆನ್ನ PWBD ಮತ್ತು ಅದರ್ಸ ಅಥವಾ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿರ್ತದೆ. ಅಪ್ಲಿಕೇಶನ್ ಫೀ ಕೂಡ ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗೆ ಮೆಡಿಕಲ್ ಫಿಟ್ನೆಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ, ಇನ್ನು ಅಭ್ಯರ್ಥಿಗಳಿಗೆ ಯಾವ ರೀತಿ ರಾಜ್ಯಗಳ ವಾರು ಹುದ್ದೆಗಳನ್ನ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, ಟೋಟಲಾಗಿ ನೋಡಿಬಿಡೋಣ. ಬಿಹಾರದಲ್ಲಿ 20 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದೇ ಚಂಡೀಗಢನಲ್ಲಿ 52 ವೇಕೆನ್ಸಿ. ನಿನ್ನ ಮುಂದೆ ನೋಡಿದಂಗೆ ಮಧ್ಯಪ್ರದೇಶದೊಳಗೆ ಇನ್ನು ಮಧ್ಯಪ್ರದೇಶದಲ್ಲಿ ನೋಡಿರಿ 221 ಮತ್ತು ಅದೇ ರೀತಿ 67 ವೇಕೆನ್ಸಿ, 48 ವೇಕೆನ್ಸಿ. ಮಧ್ಯಪ್ರದೇಶದಲ್ಲಿ 48 ವೇಕೆನ್ಸಿ, ಮಧ್ಯಪ್ರದೇಶ 498, ಮಧ್ಯಪ್ರದೇಶ 80 ವೇಕೆನ್ಸಿ. ಇನ್ನು ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಇನ್ನು ಮಹಾರಾಷ್ಟ್ರದಲ್ಲಿ 76 ವೇಕೆನ್ಸಿ, 333, 80, 53. ಮಹಾರಾಷ್ಟ್ರದಲ್ಲಿ 91, 415. ಹಿಂಗೆ ರಾಜ್ಯಗಳಿಗೆ ವಿವಿಧ ರೀತಿಯಾಗಿ ಹಂಚಿಕೆ ಮಾಡಲಾಗಿದೆ. ನೋಡಿ, ಟೋಟಲಾಗಿ 3,979 ಏನು ಹುದ್ದೆಗಳಿದಾವಲ್ಲ, ಇದರಲ್ಲಿ ರಾಜ್ಯಗಳಿಗೆ ವಿವಿಧ ರೀತಿಯ ಪೋಸ್ಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತೀರಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.